ನೋಡಿ, ಇನ್ನು ಮಳೆ ಆರ್ಭಟ ಇನ್ನೂ ಕೂಡ ಮುಂದುವರೆದಿದೆ. ಅದರಲ್ಲೂ ಪ್ರಮುಖವಾಗಿ ಬೆಂಗಳೂರು ಟು ಮಂಗಳೂರು ರಸ್ತೆಗೆ ಸಂಪರ್ಕಿಸುವಂತಹ ಶಿರಾಡಿ ಘಾಟ್ ಇದೆಯಲ್ಲ, ಹೆದ್ದಾರಿ, ಆ ಶಿರಾಡಿ ಘಾಟ್ ಈಗ ಬಂದ್ ಆಗಿದೆ. ಮಲೆನಾಡು ಹಾಗೂ ಹಾಸನದಲ್ಲಿ ಆರಿದ್ರ ರಣಾರ್ಭಟ ಮುಂದುವರೆದಿದೆ. ಮಳೆಗೆ ಹಾಸನದಲ್ಲಿ ಭಾರೀ ಗುಡ್ಡ ಕುಸಿತ ಆಗಿರುವ ಬಗ್ಗೆ ಮಾಹಿತಿ ಸಿಕ್ಕಿದೆ. ಮಲೆನಾಡು ಹಾಸನದಲ್ಲಿ ಆರಿದ್ರ ಆರ್ಭಟದಿಂದಾಗಿ ರಣ ಮಳೆಗೆ ಹಾಸನದಲ್ಲಿ ಭಾರೀ ಗುಡ್ಡ ಕುಸಿತ ಆಗಿದೆ. ಶಿರಾಡಿ ಘಾಟ್ನ ಭಾಗದಲ್ಲಿ ಭಾರಿ ಗುಡ್ಡ ಕುಸಿತ ಆಗಿರುವಂತದ್ದು. ಹೆದ್ದಾರಿಯಲ್ಲಿ ಅದನ್ನ ತೆರವು ಮಾಡುವಂತ ಕೆಲಸ ಆಗಿದೆ. ಹಾಗಾಗಿ ಶಿರಾಡಿ ಘಾಟನ್ನ ಈಗ ತಾತ್ಕಾಲಿಕವಾಗಿ ಬಂದ್ ಮಾಡಿದ್ದಾರೆ. ನೀವು ಆ ಮಾರ್ಗವಾಗಿ ಏನಾದ್ರೂ ಹೋಗ್ಬೇಕು ಅಂತಂದ್ರೆ ಹೋಗಬೇಡಿ. ಸದ್ಯಕ್ಕೆ ತಾತ್ಕಾಲಿಕವಾಗಿ ಮಾತ್ರ ಅದನ್ನ ಹೆದ್ದಾರಿಯನ್ನ ಕ್ಲೋಸ್ ಮಾಡಿದ್ದಾರೆ. ಬೆಂಗಳೂರಿಂದ ಮಂಗಳೂರಿಗೆ ಹೋಗುವಂತವ್ರು ಅಥವಾ ಮಂಗಳೂರಿಂದ ಬೆಂಗಳೂರಿನ ಕಡೆ ಬರುವಂತವ್ರು ಶಿರಾಡಿ ಘಾಟನ್ನ ಬಿಟ್ಟು ಬೇರೆ ಮಾರ್ಗದಿಂದ ಬರೋದು ಒಳ್ಳೆಯದು ಅಂತ ಹೇಳಲಾಗ್ತದೆ. ಯಾಕಂದ್ರೆ ಗುಡ್ಡ ಕುಸಿತ ಆಗಿದೆ. ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ. ಅದನ್ನು ತೆರವು ಮಾಡುವಂತಹ ಕೆಲಸಗಳಾಗಿದೆ. ಮತ್ತೊಂದು ಕಡೆ ಸಾಲುಗಟ್ಟಿ ನಿಂತಿರುವಂತಹ ವಾಹನಗಳು. ಸಕಲೇಶ್ಪುರದ ಬಳಿ ನಡೆದಿರುವಂತಹ ಘಟನೆ ಇದೆ. ನೋಡಿ, ಇನ್ನು ಮಳೆ ಆರ್ಭಟ ಇನ್ನೂ ಕೂಡ ಮುಂದುವರೆದಿದೆ. ಅದರಲ್ಲೂ ಪ್ರಮುಖವಾಗಿ ಬೆಂಗಳೂರು ಟು ಮಂಗಳೂರು ರಸ್ತೆಗೆ ಸಂಪರ್ಕಿಸುವಂತಹ ಶಿರಾಡಿ ಘಾಟ್ ಇದೆಯಲ್ಲ, ಹೆದ್ದಾರಿ, ಆ ಶಿರಾಡಿ ಘಾಟ್ ಈಗ ಬಂದ್ ಆಗಿದೆ. ಮಲೆನಾಡು ಹಾಗೂ ಹಾಸನದಲ್ಲಿ ಆರಿದ್ರ ರಣಾರ್ಭಟ ಮುಂದುವರೆದಿದೆ. ಮಳೆಗೆ ಹಾಸನದಲ್ಲಿ ಭಾರೀ ಗುಡ್ಡ ಕುಸಿತ ಆಗಿರುವ ಬಗ್ಗೆ ಮಾಹಿತಿ ಸಿಕ್ಕಿದೆ. ಮಲೆನಾಡು ಹಾಸನದಲ್ಲಿ ಆರಿದ್ರ ಆರ್ಭಟದಿಂದಾಗಿ ರಣ ಮಳೆಗೆ ಹಾಸನದಲ್ಲಿ ಭಾರೀ ಗುಡ್ಡ ಕುಸಿತ ಆಗಿದೆ. ಶಿರಾಡಿ ಘಾಟ್ನ ಭಾಗದಲ್ಲಿ ಭಾರಿ ಗುಡ್ಡ ಕುಸಿತ ಆಗಿರುವಂತದ್ದು. ಹೆದ್ದಾರಿಯಲ್ಲಿ ಅದನ್ನ ತೆರವು ಮಾಡುವಂತ ಕೆಲಸ ಆಗಿದೆ. ಹಾಗಾಗಿ ಶಿರಾಡಿ ಘಾಟನ್ನ ಈಗ ತಾತ್ಕಾಲಿಕವಾಗಿ ಬಂದ್ ಮಾಡಿದ್ದಾರೆ. ನೀವು ಆ ಮಾರ್ಗವಾಗಿ ಏನಾದ್ರೂ ಹೋಗ್ಬೇಕು ಅಂತಂದ್ರೆ ಹೋಗಬೇಡಿ. ಸದ್ಯಕ್ಕೆ ತಾತ್ಕಾಲಿಕವಾಗಿ ಮಾತ್ರ ಅದನ್ನ ಹೆದ್ದಾರಿಯನ್ನ ಕ್ಲೋಸ್ ಮಾಡಿದ್ದಾರೆ. ಬೆಂಗಳೂರಿಂದ ಮಂಗಳೂರಿಗೆ ಹೋಗುವಂತವ್ರು ಅಥವಾ ಮಂಗಳೂರಿಂದ ಬೆಂಗಳೂರಿನ ಕಡೆ ಬರುವಂತವ್ರು ಶಿರಾಡಿ ಘಾಟನ್ನ ಬಿಟ್ಟು ಬೇರೆ ಮಾರ್ಗದಿಂದ ಬರೋದು ಒಳ್ಳೆಯದು ಅಂತ ಹೇಳಲಾಗ್ತದೆ. ಯಾಕಂದ್ರೆ ಗುಡ್ಡ ಕುಸಿತ ಆಗಿದೆ. ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ. ಅದನ್ನು ತೆರವು ಮಾಡುವಂತಹ ಕೆಲಸಗಳಾಗಿದೆ. ಮತ್ತೊಂದು ಕಡೆ ಸಾಲುಗಟ್ಟಿ ನಿಂತಿರುವಂತಹ ವಾಹನಗಳು. ಸಕಲೇಶ್ಪುರದ ಬಳಿ ನಡೆದಿರುವಂತಹ ಘಟನೆ ಇದೆ. ನೋಡಿ, ಇನ್ನು ಮಳೆ ಆರ್ಭಟ ಇನ್ನೂ ಕೂಡ ಮುಂದುವರೆದಿದೆ. ಅದರಲ್ಲೂ ಪ್ರಮುಖವಾಗಿ ಬೆಂಗಳೂರು ಟು ಮಂಗಳೂರು ರಸ್ತೆಗೆ ಸಂಪರ್ಕಿಸುವಂತಹ ಶಿರಾಡಿ ಘಾಟ್ ಇದೆಯಲ್ಲ, ಹೆದ್ದಾರಿ, ಆ ಶಿರಾಡಿ ಘಾಟ್ ಈಗ ಬಂದ್ ಆಗಿದೆ. ಮಲೆನಾಡು ಹಾಗೂ ಹಾಸನದಲ್ಲಿ ಆರಿದ್ರ ರಣಾರ್ಭಟ ಮುಂದುವರೆದಿದೆ. ಮಳೆಗೆ ಹಾಸನದಲ್ಲಿ ಭಾರೀ ಗುಡ್ಡ ಕುಸಿತ ಆಗಿರುವ ಬಗ್ಗೆ ಮಾಹಿತಿ ಸಿಕ್ಕಿದೆ. ಮಲೆನಾಡು ಹಾಸನದಲ್ಲಿ ಆರಿದ್ರ ಆರ್ಭಟದಿಂದಾಗಿ ರಣ ಮಳೆಗೆ ಹಾಸನದಲ್ಲಿ ಭಾರೀ ಗುಡ್ಡ ಕುಸಿತ ಆಗಿದೆ. ಶಿರಾಡಿ ಘಾಟ್ನ ಭಾಗದಲ್ಲಿ ಭಾರಿ ಗುಡ್ಡ ಕುಸಿತ ಆಗಿರುವಂತದ್ದು. ಹೆದ್ದಾರಿಯಲ್ಲಿ ಅದನ್ನ ತೆರವು ಮಾಡುವಂತ ಕೆಲಸ ಆಗಿದೆ. ಹಾಗಾಗಿ ಶಿರಾಡಿ ಘಾಟನ್ನ ಈಗ ತಾತ್ಕಾಲಿಕವಾಗಿ ಬಂದ್ ಮಾಡಿದ್ದಾರೆ. ನೀವು ಆ ಮಾರ್ಗವಾಗಿ ಏನಾದ್ರೂ ಹೋಗ್ಬೇಕು ಅಂತಂದ್ರೆ ಹೋಗಬೇಡಿ. ಸದ್ಯಕ್ಕೆ ತಾತ್ಕಾಲಿಕವಾಗಿ ಮಾತ್ರ ಅದನ್ನ ಹೆದ್ದಾರಿಯನ್ನ ಕ್ಲೋಸ್ ಮಾಡಿದ್ದಾರೆ. ಬೆಂಗಳೂರಿಂದ ಮಂಗಳೂರಿಗೆ ಹೋಗುವಂತವ್ರು ಅಥವಾ ಮಂಗಳೂರಿಂದ ಬೆಂಗಳೂರಿನ ಕಡೆ ಬರುವಂತವ್ರು ಶಿರಾಡಿ ಘಾಟನ್ನ ಬಿಟ್ಟು ಬೇರೆ ಮಾರ್ಗದಿಂದ ಬರೋದು ಒಳ್ಳೆಯದು ಅಂತ ಹೇಳಲಾಗ್ತದೆ. ಯಾಕಂದ್ರೆ ಗುಡ್ಡ ಕುಸಿತ ಆಗಿದೆ. ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ. ಅದನ್ನು ತೆರವು ಮಾಡುವಂತಹ ಕೆಲಸಗಳಾಗಿದೆ. ಮತ್ತೊಂದು ಕಡೆ ಸಾಲುಗಟ್ಟಿ ನಿಂತಿರುವಂತಹ ವಾಹನಗಳು. ಸಕಲೇಶ್ಪುರದ ಬಳಿ ನಡೆದಿರುವಂತಹ ಘಟನೆ ಇದೆ. ನೋಡಿ, ಇನ್ನು ಮಳೆ ಆರ್ಭಟ ಇನ್ನೂ ಕೂಡ ಮುಂದುವರೆದಿದೆ. ಅದರಲ್ಲೂ ಪ್ರಮುಖವಾಗಿ ಬೆಂಗಳೂರು ಟು ಮಂಗಳೂರು ರಸ್ತೆಗೆ ಸಂಪರ್ಕಿಸುವಂತಹ ಶಿರಾಡಿ ಘಾಟ್ ಇದೆಯಲ್ಲ, ಹೆದ್ದಾರಿ,
ಆ ಶಿರಾಡಿ ಘಾಟ್ ಈಗ ಬಂದ್ ಆಗಿದೆ. ಮಲೆನಾಡು ಹಾಗೂ ಹಾಸನದಲ್ಲಿ ಆರಿದ್ರ ರಣಾರ್ಭಟ ಮುಂದುವರೆದಿದೆ. ಮಳೆಗೆ ಹಾಸನದಲ್ಲಿ ಭಾರೀ ಗುಡ್ಡ ಕುಸಿತ ಆಗಿರುವ ಬಗ್ಗೆ ಮಾಹಿತಿ ಸಿಕ್ಕಿದೆ. ಮಲೆನಾಡು ಹಾಸನದಲ್ಲಿ ಆರಿದ್ರ ಆರ್ಭಟದಿಂದಾಗಿ ಮಳೆಗೆ ಹಾಸನದಲ್ಲಿ ಭಾರೀ ಗುಡ್ಡ ಕುಸಿತ ಆಗಿದೆ. ಶಿರಾಡಿ ಘಾಟ್ನ ಭಾಗದಲ್ಲಿ ಭಾರಿ ಗುಡ್ಡ ಕುಸಿತ ಆಗಿರುವಂತದ್ದು. ಹೆದ್ದಾರಿಯಲ್ಲಿ ಅದನ್ನ ತೆರವು ಮಾಡುವಂತ ಕೆಲಸ ಆಗಿದೆ. ಹಾಗಾಗಿ ಶಿರಾಡಿ ಘಾಟನ್ನ ಈಗ ತಾತ್ಕಾಲಿಕವಾಗಿ ಬಂದ್ ಮಾಡಿದ್ದಾರೆ. ನೀವು ಆ ಮಾರ್ಗವಾಗಿ ಏನಾದ್ರೂ ಹೋಗ್ಬೇಕು ಅಂತಂದ್ರೆ ಹೋಗಬೇಡಿ. ಸದ್ಯಕ್ಕೆ ತಾತ್ಕಾಲಿಕವಾಗಿ ಮಾತ್ರ ಅದನ್ನ ಹೆದ್ದಾರಿಯನ್ನ ಕ್ಲೋಸ್ ಮಾಡಿದ್ದಾರೆ. ಬೆಂಗಳೂರಿಂದ ಮಂಗಳೂರಿಗೆ ಹೋಗುವಂತವ್ರು ಅಥವಾ ಮಂಗಳೂರಿಂದ ಬೆಂಗಳೂರಿನ ಕಡೆ ಬರುವಂತವ್ರು ಶಿರಾಡಿ ಘಾಟನ್ನ ಬಿಟ್ಟು ಬೇರೆ ಮಾರ್ಗದಿಂದ ಬರೋದು ಒಳ್ಳೆಯದು ಅಂತ ಹೇಳಲಾಗ್ತದೆ. ಯಾಕಂದ್ರೆ ಗುಡ್ಡ ಕುಸಿತ ಆಗಿದೆ. ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ. ಅದನ್ನು ತೆರವು ಮಾಡುವಂತ ಕೆಲಸಗಳಾಗಿದೆ. ಮತ್ತೊಂದು ಕಡೆ ಸಾಲುಗಟ್ಟಿ ನಿಂತಿರುವಂತಹ ವಾಹನಗಳು. ಸಕಲೇಶ್ಪುರದ ಬಳಿ ನಡೆದಿರುವಂತಹ ಘಟನೆ ಇದೆ. ಇನ್ನು ಮಳೆ ಆರ್ಭಟ ಇನ್ನೂ ಕೂಡ ಮುಂದುವರೆದಿದೆ. ಅದರಲ್ಲೂ ಪ್ರಮುಖವಾಗಿ ಬೆಂಗಳೂರು ಟು ಮಂಗಳೂರು ರಸ್ತೆಗೆ ಸಂಪರ್ಕಿಸುವಂತಹ ಶಿರಾಡಿ ಘಾಟ್ ಇದೆಯಲ್ಲ, ಹೆದ್ದಾರಿ, ಆ ಶಿರಾಡಿ ಘಾಟ್ ಈಗ ಬಂದ್ ಆಗಿದೆ. ಮಲೆನಾಡು ಹಾಗೂ ಹಾಸನದಲ್ಲಿ ಆರಿದ್ರ ರಣಾರ್ಭಟ ಮುಂದುವರೆದಿದೆ. ಮಳೆಗೆ ಹಾಸನದಲ್ಲಿ ಭಾರೀ ಗುಡ್ಡ ಕುಸಿತ ಆಗಿರುವ ಬಗ್ಗೆ ಮಾಹಿತಿ ಸಿಕ್ಕಿದೆ. ಮಲೆನಾಡು ಹಾಸನದಲ್ಲಿ ಆರಿದ್ರ ಆರ್ಭಟದಿಂದಾಗಿ ಮಳೆಗೆ ಹಾಸನದಲ್ಲಿ ಭಾರೀ ಗುಡ್ಡ ಕುಸಿತ ಆಗಿದೆ. ಶಿರಾಡಿ ಘಾಟ್ನ ಭಾಗದಲ್ಲಿ ಭಾರಿ ಗುಡ್ಡ ಕುಸಿತ ಆಗಿರುವಂತದ್ದು. ಹೆದ್ದಾರಿಯಲ್ಲಿ ಅದನ್ನ ತೆರವು ಮಾಡುವಂತ ಕೆಲಸ ಆಗಿದೆ. ಹಾಗಾಗಿ ಶಿರಾಡಿ ಘಾಟನ್ನ ಈಗ ತಾತ್ಕಾಲಿಕವಾಗಿ ಬಂದ್ ಮಾಡಿದ್ದಾರೆ. ನೀವು ಆ ಮಾರ್ಗವಾಗಿ ಏನಾದ್ರೂ ಹೋಗ್ಬೇಕು ಅಂತಂದ್ರೆ ಹೋಗಬೇಡಿ. ಸದ್ಯಕ್ಕೆ ತಾತ್ಕಾಲಿಕವಾಗಿ ಮಾತ್ರ ಅದನ್ನ ಹೆದ್ದಾರಿಯನ್ನ ಕ್ಲೋಸ್ ಮಾಡಿದ್ದಾರೆ. ಬೆಂಗಳೂರಿಂದ ಮಂಗಳೂರಿಗೆ ಹೋಗುವಂತವ್ರು ಅಥವಾ ಮಂಗಳೂರಿಂದ ಬೆಂಗಳೂರಿನ ಕಡೆ ಬರುವಂತವ್ರು ಶಿರಾಡಿ ಘಾಟನ್ನ ಬಿಟ್ಟು ಬೇರೆ ಮಾರ್ಗದಿಂದ ಬರೋದು ಒಳ್ಳೆಯದು ಅಂತ ಹೇಳಲಾಗ್ತದೆ. ಯಾಕಂದ್ರೆ ಗುಡ್ಡ ಕುಸಿತ ಆಗಿದೆ. ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ. ಅದನ್ನು ತೆರವು ಮಾಡುವಂತ ಕೆಲಸಗಳಾಗಿದೆ. ಮತ್ತೊಂದು ಕಡೆ ಸಾಲುಗಟ್ಟಿ ನಿಂತಿರುವಂತಹ ವಾಹನಗಳು. ಸಕಲೇಶ್ಪುರದ ಬಳಿ ನಡೆದಿರುವಂತಹ ಘಟನೆ ಇದೆ. ಇನ್ನು ಮಳೆ ಆರ್ಭಟ ಇನ್ನೂ ಕೂಡ ಮುಂದುವರೆದಿದೆ. ಅದರಲ್ಲೂ ಪ್ರಮುಖವಾಗಿ ಬೆಂಗಳೂರು ಟು ಮಂಗಳೂರು ರಸ್ತೆಗೆ ಸಂಪರ್ಕಿಸುವಂತಹ ಶಿರಾಡಿ ಘಾಟ್ ಇದೆಯಲ್ಲ, ಹೆದ್ದಾರಿ, ಆ ಶಿರಾಡಿ ಘಾಟ್ ಈಗ ಬಂದ್ ಆಗಿದೆ. ಮಲೆನಾಡು ಹಾಗೂ ಹಾಸನದಲ್ಲಿ ಆರಿದ್ರ ರಣಾರ್ಭಟ ಮುಂದುವರೆದಿದೆ. ಮಳೆಗೆ ಹಾಸನದಲ್ಲಿ ಭಾರೀ ಗುಡ್ಡ ಕುಸಿತ ಆಗಿರುವ ಬಗ್ಗೆ ಮಾಹಿತಿ ಸಿಕ್ಕಿದೆ. ಮಲೆನಾಡು ಹಾಸನದಲ್ಲಿ ಆರಿದ್ರ ಆರ್ಭಟದಿಂದಾಗಿ ಮಳೆಗೆ ಹಾಸನದಲ್ಲಿ ಭಾರೀ ಗುಡ್ಡ ಕುಸಿತ ಆಗಿದೆ. ಶಿರಾಡಿ ಘಾಟ್ನ ಭಾಗದಲ್ಲಿ ಭಾರಿ ಗುಡ್ಡ ಕುಸಿತ ಆಗಿರುವಂತದ್ದು. ಹೆದ್ದಾರಿಯಲ್ಲಿ ಅದನ್ನ ತೆರವು ಮಾಡುವಂತ ಕೆಲಸ ಆಗಿದೆ. ಹಾಗಾಗಿ ಶಿರಾಡಿ ಘಾಟನ್ನ ಈಗ ತಾತ್ಕಾಲಿಕವಾಗಿ ಬಂದ್ ಮಾಡಿದ್ದಾರೆ. ನೀವು ಆ ಮಾರ್ಗವಾಗಿ ಏನಾದ್ರೂ ಹೋಗ್ಬೇಕು ಅಂತಂದ್ರೆ ಹೋಗಬೇಡಿ. ಸದ್ಯಕ್ಕೆ ತಾತ್ಕಾಲಿಕವಾಗಿ ಮಾತ್ರ ಅದನ್ನ ಹೆದ್ದಾರಿಯನ್ನ ಕ್ಲೋಸ್ ಮಾಡಿದ್ದಾರೆ. ಬೆಂಗಳೂರಿಂದ ಮಂಗಳೂರಿಗೆ ಹೋಗುವಂತವ್ರು ಅಥವಾ ಮಂಗಳೂರಿಂದ ಬೆಂಗಳೂರಿನ ಕಡೆ ಬರುವಂತವ್ರು ಶಿರಾಡಿ ಘಾಟನ್ನ ಬಿಟ್ಟು ಬೇರೆ ಮಾರ್ಗದಿಂದ ಬರೋದು ಒಳ್ಳೆಯದು ಅಂತ ಹೇಳಲಾಗ್ತದೆ. ಯಾಕಂದ್ರೆ ಗುಡ್ಡ ಕುಸಿತ ಆಗಿದೆ. ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ. ಅದನ್ನು ತೆರವು ಮಾಡುವಂತ ಕೆಲಸಗಳಾಗಿದೆ. ಮತ್ತೊಂದು ಕಡೆ ಸಾಲುಗಟ್ಟಿ ನಿಂತಿರುವಂತಹ ವಾಹನಗಳು. ಸಕಲೇಶ್ಪುರದ ಬಳಿ ನಡೆದಿರುವಂತಹ ಘಟನೆ ಇದೆ.